ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ಮಾತಿದೆ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ. ಸೊ ಇದರ ಒಳ ಅರ್ಥ ಅಥವಾ ಇದರ ಅರ್ಥ ಏನಿರಬಹುದು, ಏನ್ ಹೇಳಕ್ಕೆ ಇಷ್ಟಪಡ್ತಿರೋದಿಲ್ಲ ಈ ವಿಚಾರವಾಗಿ? ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತಾರೆ, ಅಥವಾ ಏನೋ ಒಂಥರ ರಿಚ್ ಆಗಿರೋರು ಯಾವಾಗ್ಲೂ ಎಲ್ಲೋ ಒಂದ್ ಕಡೆ ಎಲ್ಲೂ ಒಂದ್ ರೀತಿಯಾಗಿರುವಂತ ಡೌನ್ ಟು ಅರ್ತ್ ನೇಚರ್ ಆಗಿರುತ್ತೆ, ಯಾವ್ದೇ ರೀತಿ ಅಹಂಕಾರದ ಸ್ವಭಾವ ಇರೋದಿಲ್ಲ ಅನ್ನೋದು ಇದ್ರ ಅರ್ಥ ಅಂತ. ಹಾ, ಇರೋದಿಲ್ಲ ಅಂತ ಇದ್ರ ಅರ್ಥವನ್ನ ನಾವು ಅನ್ಕೊಂಡಿದೀವಿ. ಆದ್ರೆ ತುಂಬಿದ ಕೊಡ ತುಳುಕಲ್ಲ ಅಂತಂದ್ರೆ ನಿಮ್ಮ ಪ್ರಕಾರ ಏನು, ಇದ್ರ ಒಳ ಅರ್ಥ ಏನು, ಇದ್ರ ಬಗ್ಗೆ ತಿಳಿಸಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ತುಂಬಿದ ಕೊಡ ಅಂದಾಗ ಇನ್ನು ಅಷ್ಟೇ ಆಬ್ವಿಯಸ್ಲಿ ನೀವು ಬಿಂದಿಗೆ ತುಂಬ ನೀರು ಹಾಕ್ದಾಗ ತುಳುಕಲ್ಲ. ಅರ್ಧಂಬರ್ಧ ತಗೊಂಡು ಹೋಗುವಾಗ ಈಗ ಹಾಕು ಡ್ಯಾನ್ಸ್ ಮಾಡ್ತಿರುತ್ತೆ. ಇನ್ನು ಇದರ ಗೂಢಾರ್ಥ ಒಳ ಅರ್ಥ ಅಂತ ಏನಾದ್ರು ಮಾತಾಡಿ ಕೊಟ್ರೆ, ಶ್ರೀಮಂತರು ಅಂದ್ರಲ್ಲ ಅವ್ರಿಗೆ ಅಪ್ಲೈ ಆಗಲ್ಲ. ಯಾಕೆ ಅಂತಂದ್ರೆ ಗೊತ್ತಿಲ್ಲ ಅವನಿಗೆ ಎಲ್ಲಿಂದ ಎಲ್ಲಿಗೆ ಶ್ರೀಮಂತ ಆದ್ರು. ಅರ್ಧರಾತ್ರಿ ಕೊಡೆ ಏನ್ ಹೇಳ್ತಾರಲ್ಲ, ಐಶ್ವರ್ಯ ಬಂದಾಗ ಕೊಡೆ ಹಿಡಿದ ಅಂತ ಮಾತಾಡ್ತಾರೆ. ಹಾಗಾಗಿರ್ಬೋದೇನೋ ಅವನಿಗೆ ಅಲಂಕಾರಕ್ಕಿಂತಲೂ ಅಹಂಕಾರವೇ ಜಾಸ್ತಿ ಇರುತ್ತೆ. ಅದೆಂತ ಮಾಡೋದು? ಆದ್ರೆ ಈ ಪದ ಇದೆಯಲ್ಲ, ಏನದು ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಕರ್ನಾಟಕದ ಅನರ್ಘ್ಯ ರತ್ನ ಅಂತ ಕರಿಬಹುದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಮೈಸೂರಿನ ವಿಶ್ವವಿದ್ಯಾಲಯದವರು ಡಾಕ್ಟರೇಟ್ ಕೊಡ್ಲಿಕ್ಕೆ ಕರೀತಾರೆ. ಆವಾಗ ಅವರು ಒಂದು ಸಣ್ಣದೊಂದು ಭಾಷಣ ಒಂದು ತುಣುಕು ಒಂದು ಭಾಷಣ ಮಾಡ್ತಾರೆ. ಅವರು ಅಲ್ಲ, ನನಗೆ ಯಾಕೆ ಇದು, ನಾನು ಏನು ಮಾಡಿದ್ದೀನಿ ಅಂತ ನನಗೆ ಈ ಡಾಕ್ಟರೇಟ್ ಕೊಡ್ತಾ ಇದ್ದಾರೆ ನೀವು? ನಾನು ಓದಿರೋದು 3ನೇ ಕ್ಲಾಸ್. ನಾನೇನು PhD ಮಾಡಿಲ್ಲ, MBBS ಮಾಡಿಲ್ಲ, ನಾನು ಯಾವುದು ಕೂಡ ಡಿಗ್ರಿ ತಗೊಂಡಿಲ್ಲ, ಕೊನೆ ಪಕ್ಷ ನಾನು MA ಓದಿಲ್ಲ, ನನಗೆ ಯಾಕೆ ಡಾಕ್ಟರೇಟು ಅಂತ ಹೇಳಿ ಮಾತಾಡ್ತಾರೆ. ನಾನು ಚಿಕ್ಕವನಿದ್ದಾಗ ಹಳ್ಳಿಯಲ್ಲಿ MA ಮೇಯಿಸ್ಕೊಂಡಿದ್ದವನು ಅಟ್ಲೀಸ್ಟ್ MAನೂ ಮಾಡಿಲ್ಲ. ನಾನು ಅಂಥವನಿಗೆ ನನಗೆ ಯಾಕೆ ಬೇಕು ಡಾಕ್ಟರೇಟು? ನಾನು ಇದಕ್ಕೆ ಅಷ್ಟೊಂದು ವೆಯ್ಟ್ ಇಲ್ಲ, ನಾನು ಅಷ್ಟೊಂದು ತೂಕ ಇಲ್ಲ, ನನಗೆ ಇದು ಬೇಡ ಅಂತ ತಿರಸ್ಕಾರ ಮಾಡ್ತಾರೆ. ಆದರೂ ಪಟ್ಟು ಹಿಡಿದು ಈ ಮೈಸೂರು ವಿಶ್ವವಿದ್ಯಾಲಯದವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಡುತ್ತಾರೆ. ನಾನು ಹೇಳ್ತಾ ಇರೋದು 1956 ಆಸುಪಾಸಿನಲ್ಲಿ ನಮ್ಮ ಕರ್ನಾಟಕಕ್ಕೆ 3 ಅನರ್ಘ್ಯ ರತ್ನಗಳಿದ್ದು. ಅವರಿಗೆ ಈ ತುಂಬಿದ ಕೊಡ ತುಳುಕಲ್ಲ ಅಪ್ಲೈ ಆಗತ್ತೆ. ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಅಂತವರೆಗೆ ನೋಡಿ, ಅವರು ಈ ತರಹದ್ದು ಈ ರಾಜ್ಕುಮಾರ, ಕಲ್ಯಾಣ ಕುಮಾರ, ಉದಯ್ ಕುಮಾರ್, ಈ 3 ಅನರ್ಘ್ಯ ರತ್ನಗಳು ಆವತ್ತಿನ ಕಾಲಕ್ಕೆ ಇವರಿಗೆ ಏನೇ ಬಿರುದುಗಳು ಕೊಟ್ಟರು ಕೂಡ, ಅಂದ್ರೆ ಈ ವ್ಯಕ್ತಿತ್ವಕ್ಕೆ ಆ ಬಿರುದಿಗೆ ಅರ್ಥ ಬರ್ತಾ ಇತ್ತು. ಎಸ್, ಡಾಕ್ಟರೇಟ್ ಅನ್ನೋದು, ನಾನು ರಾಜ್ಕುಮಾರ್ ಬಳಿ ಹೋಗಿದ್ದೀನಾ ಅನ್ನೋದು ಆ ಡಾಕ್ಟರೇಟ್ ಮಾತಾಡ್ತಾ ಇತ್ತು. ಇದು ತುಂಬಿದ ಕೊಡ ಅಂತಂದ್ರೆ ಇಂಥವರಿಗೆ ಅವೆಲ್ಲವೂ ಕೂಡ ಸೇರ್ತಕ್ಕಂಥದ್ದಾಗುತ್ತೆ. ಅಂತಹ ರಾಜ್ಕುಮಾರ್ ಅಂತವರಿಗೆ ಏನ್ ನಟನೆ ಅವರದು, ಏನು ಸಂಗೀತ, ಏನ್ ಆ ಸುಧಾ ಸಮುದ್ರ ಅಂತ ನೃತ್ಯಮಣಿ ದೀಪ ಸಂರೂಢ ಬಿಲ್ವಾಟವಿ ಮತ್ತೆ ಕಲ್ಪದ್ರುಮಾ ಕಲ್ಪ, ಏನದು, ಯಾರ ಸಾಹಿತ್ಯ, ಎಂತ ಬಂತು ರಾಗ ಸಂಯೋಜನೆ, ಸಂಗೀತ ಕಲ್ತಿಲ್ಲ, ಓದಿರೋದು 3ನೇ ಕ್ಲಾಸ್. ಏನು ಅದ್ಭುತವಾಗಿರ್ತಕ್ಕಂಥ ನಟ ಸಾರ್ವಭೌಮ. ನೀವು ಏನು ಬಿರುದು ಕೊಟ್ಟರು ಕಡಿಮೆನೆ ರಾಜ್ಕುಮಾರ್ ಅವರಿಗೆ. ಎಂತ ಬಿರುದುಗಳಿದಾವೆ ಅವೆಲ್ಲ ಕೊಟ್ಟರು ಕೂಡ ಕಡಿಮೆ. ಅದು ಮೇರು ಶಿಖರ, ಮೇರು ಪರ್ವತ. ಅದು ಅಂತಹ ಅನರ್ಘ್ಯ ರತ್ನಗಳು 3 ಇರ್ತವಲ್ಲ, ಅವಕ್ಕೆ ನಾವು ತುಂಬಿದ ಕೊಡ. ನೋಡಪ್ಪ, ಅವರು ಈ ಕೆಲವರು ಇದ್ದಾರೆ, ಈಗ ಕೆಲವರೆಲ್ಲ ಕಲಾವಿದರೆಲ್ಲ ಕೂಡ ದುಡ್ಡು ಕೊಟ್ಟು ಕೊಂಡುಕೊಳ್ತಾರೆ ಕೆಲವೆಲ್ಲ ಪ್ರಶಸ್ತಿಗಳ. ಅಂತಹದ್ದಿದೆ ಅಂದ್ರೆ, ಆ ಪ್ರಶಸ್ತಿ ಬಂದ್ರೆ ಇವ್ರಿಗೆ ಇದು ಬಂದಿದೆ, ಹಾಗಾದ್ರೆ ಇವ್ರ ನಟನೆ ಜಾಸ್ತಿ, ಈಗೆಲ್ಲ ಇದಾವೆ. ಅವರಿಗೆ ಬಂದಿರತಕ್ಕಂತಹ ಪುರಸ್ಕಾರವನ್ನೇ ತಿರಸ್ಕಾರ ಮಾಡಿದ ರಾಜ್ಕುಮಾರಲ್ಲಿ ಇವರು ತಿರಸ್ಕೃತದ ಅವಧಿಯಲ್ಲಿ ಇದ್ರೂ ಕೂಡ ಬೇಡ್ಕೊಂಡು ಪುರಸ್ಕೃತವನ್ನ ಪಡ್ಕೊಳ್ತಾರಲ್ಲ ಇವರಲ್ಲಿ. ಅದಕ್ಕಾಗಿ ಈ ತುಂಬಿದ ಕೊಡ ತುಳುಕೋದಿಲ್ಲ ಅಂತಕ್ಕಂತಹ ಪದ ಇದೆಯಲ್ಲ, ಅದು ಯಾರಿಗೆ ಅಂತಂದ್ರೆ ಅತ್ಯಂತ ಅದ್ವಿತೀಯವಾಗಿರ್ತಕ್ಕಂಥ ಅನುಭೂತಿಯನ್ನ ಹೊಂದಿರತಕ್ಕಂತಹವರು ಮಾತ್ರ ಅದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಎಲ್ಲಾದ್ರೂ ಒಂದು ಸ್ಟೇಜ್ ಅನ್ನು ಕೂತ್ಕೊಂಡಿದ್ರು ಕೂಡ ಮಾತು ಬೆಳ್ಳಿ, ಮೌನ ಬಂಗಾರ, ಮಾಣಿಕ್ಯವಾಗಿರ್ತಕ್ಕಂತಹದ್ದು. ವಿದ್ಯೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಹಾಗಾಗಿ ಅಂತಹ ವಿದ್ಯೆಯ ಹಿಂದೆ ಹೋಗಿರ್ತಕ್ಕಂತಹದ್ದು. ಅವ್ರು ಹೇಗಿರ್ತಾರ ಅಂತಂದ್ರೆ,
ಈ ಬೂದಿ ಮುಚ್ಚಿದ ಕೆಂಡದಾಗಿರ್ತಾರೆ, ಬೂದಿ ಮುಚ್ಚಿದ ಕೆಂಡದ ಹಾಗೆ. ಅಂತಹದ್ದು ಯಾವುದೇ ಭಾಷೆ ಆಗಿರಬಹುದು, ರಾಗಲಯ ವಿಸ್ತಾರ ಪದ ಚರ್ಚೆ ಮತ ವಿಚಾರ ಯಾವುದೇ ತೆಗೆದುಕೊಂಡ್ರು ಹಾಗಿರ್ತಕ್ಕಂತಹದ್ದು. ಎಲ್ಲವೂ ಕೂಡ ಕನ್ನಡದ ಪದಗಳಲ್ಲೇ, ಕನ್ನಡದ ಕಸ್ತೂರಿ ಅಂತ ನಮ್ಮ ಕರ್ನಾಟಕ ಇರ್ತಕ್ಕಂಥ ಈ ಭಾಷೆಗೆ ಅಷ್ಟೊಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು. ನೀವು ನೋಡಿ, ರಾಜ್ಕುಮಾರ್ ಯಾವ ಭಾಷೆಯಲ್ಲೂ ಮಾಡ್ಲಿಲ್ಲ, ಮಾಡಿದ ಕನ್ನಡ ಬಿಟ್ರೆ ಏನು ಅವರ ಭಾಷೆ ಏನು, ಅವರ ನಟನೆ ಏನು, ನವರಸಗಳು ಅವರ ಒಳಗಡೆ ಇದೆ. ಆ ನವರಸಗಳಿಗೆ ವ್ಯಾಲ್ಯೂ ಬಂದ್ಬಿಡ್ತೀವಿ. ರಾಜ್ಕುಮಾರ್ಗಿಂತಲೂ ಆ ನವರಸಗಳಿಗೆ ಬಂತು ಅನ್ನೋದನ್ನ ತಗೊಳ್ಬೇಕಾಗತ್ತೆ. ರಾಜ್ಕುಮಾರ್ಗೆ ಅಲ್ಲ ಇದು, ಆ ಒಂದು ಪದವಿಗೆ ಬರ್ತಾ ಇದೆ ಅನ್ನೋಷ್ಟು ರೈತ ಇರಬೇಕು. ಅದು ತೂಕದ ಮಾತು, ಅದು ತುಂಬಿದ ಕೊಡ. ಅಂತಹ ತುಂಬಿದ ಕೊಡ ಅಂತ ಇದ್ದಾಗ ಮಾತ್ರ ಅವರು ಲವಶೇಷವೂ ಕೂಡ, ನೀವು ಆಜಾತ ಶತ್ರು ಅಂತ ಕರಿತೀರಿ, ಇನ್ನು ಎಷ್ಟಿದಾವ ಅವರಿಗೆ ಬಿರುದಾಂಕಿತಗಳು, ಅವೆಲ್ಲವೂ ಕೂಡ ಆ ರಾಜ್ಕುಮಾರ್ ಅವರ ಆ ಸೌಮ್ಯ ಪ್ರತಿಭೆ ಈಗಲೂ ಕೂಡ ಮಾತಾಡುತ್ತೆ. ಅವರ ಪ್ರತಿಭೆ ಹತ್ರ ಹೋದ್ರೆ ಎಲ್ರು ಅಷ್ಟೇ, ಅವ್ರು ನೋಡ್ಬೇಕಾದ್ರೆ ಅವರದೇ ಭಾಷೆಯಲ್ಲಿ ಮಾತಾಡಕ್ ಹೋಗ್ಬಿಡ್ತಾರೆ ಜನ. ಈ ದೇವೇಗೌಡರಿಗೆ ಒಂದು ಅಭ್ಯಾಸ ಇದೆ, ಪೇಪರ್ ತಗೊಂಡ್ರೆ ಈ ಪೇಪರ್ ಜೊತೆ ಓದ್ತಾ ಇರ್ತಾರೆ, ಮಾತಾಡ್ತಾರೆ ಅವರು. ಈಗೇನೋ ಒಂದೇನೋ ಓದ್ತಿರ್ತಾರೆ, ಬಂಗಾರಪ್ಪ ಅನ್ನವನು ಈ ವಿಚಾರಕ್ಕೆ ಸಂಬಂಧಪಟ್ಟ ಬದಲಾವಣೆ ತಂದಿದ್ದಾರೆ, ಅದೇನ್ ಮಾಡ್ಬಿಡ್ತಾನ ಅವನು ಅಂದ್ರೆ ಅದ್ರ ಜೊತೆಗೆ ಮಾತಾಡ್ತಾರೆ ಅವರು. ಉಗ್ರವಾದಿಗಳು ಈಗಷ್ಟೇ ಇಲ್ಲಿಗೆ ಬೀಡಿ ಬಿಟ್ಟಿದ್ದಾರೆ, ಅದ್ಯಾಕೆ ಬಂದ್ರು ಇವರು, ಏನ್ ಸಿಗುತ್ತೋ ಅವರಿಗೆ, ಅದ್ರ ಜೊತೆ ಮಾತಾಡ್ತಾರೆ ಇವರು, ಆ ಪೇಪರ್ ಜೊತೆ ಮಾತಾಡ್ತಾರೆ ಅವರು. ಅಂದ್ರೆ ಅಷ್ಟು ಲೀನವಾಗಬೇಕು ಒಂದು ಸಬ್ಜೆಕ್ಟ್ ಒಳಗಡೆ. ಹಾಗೆ ಇಲ್ಲಿ ರಾಜ್ಕುಮಾರ್ ಅವರು ನಮ್ಮ ಕನ್ನಡಕ್ಕೆ ಅಷ್ಟೊಂದು ಅದ್ವಿತೀಯವಾಗಿರ್ತಕ್ಕಂತಹ ಮೇರು ಶಿಖರ. ಈ ಪದಕ್ಕೆ ಒಂದೇ ಮಾತಲ್ಲಿ ಹೇಳಿದ್ರೆ ತುಂಬಿದ ಕೊಡ ತುಳುಕೋದಿಲ್ಲ ಅಂತಕ್ಕಂತಹದ್ದು. ನಾನು ಹೇಳಿದ ಹಾಗೆ 1956 ಆಸುಪಾಸಿನಲ್ಲಿ ಬೆಳೆದು ಬಂದಿರತಕ್ಕಂತಹ 3 ವಜ್ರದ ಕಿರೀಟಿಗಳು ಅಂತಂದ್ರೆ, ಅನರ್ಘ್ಯ ರತ್ನಗಳು ಅಂತಂದ್ರೆ ಕಲ್ಯಾಣ ಕುಮಾರ್, ಉದಯ್ ಕುಮಾರ್, ರಾಜ್ಕುಮಾರ್. ಈ 3 ಕುಮಾರರಿಗೆ ಸಲ್ಲಬೇಕು ಈ ಪದ. ನೀವು ಹೇಳಿದ್ದು ಯಾವುದು? ತುಂಬಿದ ಕೊಡ ತುಳುಕೋದಿಲ್ಲ. ಇದೆಲ್ಲ ಬಹುಶಃ ನನ್ನ ಮಾತಾಡ್ಲಿಕ್ಕೂ ಬರೋದಿಲ್ಲ. ಇದು ಅಷ್ಟೇ ನನ್ನ ಪ್ರಕಾರ ಕರೆಕ್ಟ್ ಅಂತ ನಾನು. ಖಂಡಿತ ಮೇರು ನಟನ ಕುರಿತಾಗಿ ಕೂಡ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರಿ. ಇನ್ನು ಕರ್ನಾಟಕದ 3 ರತ್ನಗಳು, ನಮ್ಮ ಕನ್ನಡದ 3 ರತ್ನಗಳ ಕುರಿತಾಗಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ತುಂಬಿದ ಕೊಡ ತುಳುಕೋದಿಲ್ಲ ಅಂತಂದ್ರೆ ಅದರ ಒಳ ಅರ್ಥ ಏನು, ಅದರ ಗುಟ್ಟಿ ಏನು ಅನ್ನೋದನ್ನ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು ಗುರುಗಳೇ. ಬಹಳ ಧನ್ಯವಾದಗಳು. ನಮಸ್ಕಾರ. ಖಂಡಿತ ಮಾತಾಡ್ತಾ ಹೋದ್ರೆ ಗುರುಗಳು ಎಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ತಾ ಹೋಗ್ತಾರೆ ಅಂತಂದ್ರೆ ನಿಜಕ್ಕೂ ಬಹಳನೇ ಖುಷಿ ಆಗುತ್ತೆ. ಇವತ್ತಿನ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.